ಹಲೋ ಎವ್ರಿವನ್, ನಾನು ಮೀಶೋಯಿಂದ ಈ ಪಿಂಕ್ ಕಲರ್ ಬ್ಲೌಸ್ನ ಆರ್ಡರ್ ಮಾಡಿದ್ದೆ 348 ರುಪೀಸ್ಗೆ. ಬಟ್ ನನಗೆ ನೋಡ್ತಾ ಇರ್ಬೋದು ಇಲ್ಲಿ ಕಂಪ್ಲೀಟಾಗಿ ಡಿಫ್ರೆಂಟ್ ಪ್ರಾಡಕ್ಟ್ ರಿಸೀವ್ ಆಗಿದೆ. ಇದ್ರದ್ದಾಗಲೇ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ನೋಡ್ತಾ ಇರ್ಬೋದು, ನಾನು ಪಿಂಕ್ ಕಲರ್ ಆರ್ಡರ್ ಮಾಡಿದರೆ ಇಲ್ಲಿ ಗ್ರೀನ್ ಕಲರ್ ನಮಗೆ ಸಿಕ್ಕಿದೆ. ಬಟ್ ಇದ್ರ ಸೈಜು ಡಿಫ್ರೆಂಟ್ ಆಗಿತ್ತು. ಡಿಫ್ರೆಂಟ್ ಪ್ರಾಡಕ್ಟ್ ರಿಸೀವ್ ಆಯ್ತಲ್ಲ ಅಂತ ಹೇಳಿ ನಾನು ರಿಟರ್ನ್ ಅಪ್ಲೈ ಮಾಡಿದೆ. ಬಟ್ ರಿಟರ್ನ್ ಮಾಡುವಾಗ ಅವರು ಕ್ವಾಲಿಟಿ ಚೆಕ್ ಫೇಲ್ ಆಗಿದೆ ಅಂತ ರಿಜೆಕ್ಟ್ ಮಾಡಿದರು. ಕಸ್ಟಮರ್ ಕೇರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವರು ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ರಿಟರ್ನ್ ಮಾಡ್ಬೋದು ಅಂತ ಹೇಳಿದರು. ನೆಕ್ಸ್ಟ್ ಟೈಮ್ ರಿಟರ್ನ್ ಹಾಕಿದಾಗ ಡೆಲಿವರಿ ಪರ್ಸನ್ ಅದನ್ನ ತಗೊಂಡು ಹೋದ್ಮೇಲೆ ನಾನು ಕಾಲ್ ಮಾಡಿದೆ. ನೆಕ್ಸ್ಟ್ ಡೇ ತಂದು ಕೊಡ್ತೀನಿ ಅಂತ ಹೇಳಿದರು. ಮತ್ತು ಡೆಲಿವರಿ ಚೆಕ್ ಫೇಲ್ಡ್ ಅಂತಲೇ ಬಂತು. ಬಟ್ ಆವಾಗಲೂ ಅವ್ರು ನೆಕ್ಸ್ಟ್ ಡೇನೂ ತಂದು ಕೊಡಲಿಲ್ಲ. ಸ್ವಲ್ಪ ದಿವಸ ಆದಮೇಲೆ ಹೇಳಿದರು ಅವರ ಬ್ಲೌಸ್ನ ಮಿಸ್ ಮಾಡಿಬಿಟ್ಟಿದ್ದಾರೆ ಅಂತ. ಈ ಮೀಶೋದವರು ರಿಟರ್ನ್ ತಗೊಳ್ಳೋವಾಗ ಕ್ವಾಲಿಟಿ ಚೆಕ್ ಮಾಡಬೇಕಾದ್ರೆ, ಹಾಗೆ ನಮಗೆ ಡೆಲಿವರಿ ಮಾಡೋವಾಗಲೂ ಅಷ್ಟೇ ಇವರು ಕ್ವಾಲಿಟಿ ಚೆಕ್ ಮಾಡಬೇಕಲ್ವಾ. ಇದು ಅವ್ರ ಮಿಸ್ಟೇಕ್ ಅಲ್ವಾ. ಅವ್ರ ಮಿಸ್ಟೇಕಿಂದ ನಮಗೆ ಇಲ್ಲಿ ಲಾಸ್ ಆಯಿತು. ಹೋಗಲಿ ಬ್ಲೌಸ್ ಆದರೂ ಇಟ್ಕೊಳ್ಳೋಣ ಅಂತಂದರೆ ಈ ಥರ ಡೆಲಿವರಿ ಪರ್ಸನ್ ಅವರ ಮಿಸ್ಟೇಕಿಂದ ಈ ಕಡೆ ಮನಿನೂ ಹೋಯಿತು ಮತ್ತು ಈ ಕಡೆ ಬ್ಲೌಸ್ನೂ ನಮಗೆ ಸಿಗಲಿಲ್ಲ. ಈ ಡೆಲಿವರಿ ಏಜೆಂಟ್ ಬಂದು ಶಡೋ ಫ್ಯಾಕ್ಸ್ ಅಂತ ಹೇಳಿ. ಆ್ಯಕ್ಚುಲಿ ಪಾರ್ಸೆಲ್ ಓಪನ್ ಮಾಡ್ದೇ ಗೊತ್ತಾಗಲ್ಲ ಯಾವ ಪ್ರಾಡಕ್ಟ್ ಬಂದಿದೆ ಅಂತ ಹೇಳಿ. ಈ ಥರ ಮೋಸ ಹೋಗೋ ಚಾನ್ಸಸ್ ಎಲ್ಲ ಇರುತ್ತೆ. ಎಲ್ಲರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೀವೇನಾದರೂ ನೆಕ್ಸ್ಟ್ ಟೈಮ್ ಏನಾದ್ರು ಆರ್ಡರ್ ಮಾಡಿದರೆ ಕರೆಕ್ಟಾಗಿ ನೋಡಿ ಇಸ್ಕೊಳ್ಳಿ, ಇಲ್ಲಾಂದರೆ ಈ ಥರ ಪ್ರಾಬ್ಲಮ್ ಆಗಿಬಿಡುತ್ತೆ. ಕೆಲವರಿಗೆ ಬರೀ 350 ಅಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ಬೋದು. ಬಟ್ ಕೆಲವರಿಗೆ ಆ 350 ರುಪೀಸೇ ಎಷ್ಟು ದುಡ್ಡಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಈ ಥರ ಯಾರೋ ಮೋಸ ಹೋಗಬಾರ್ದು ಅಂದರೆ ಏನು ಮಾಡಬೇಕು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.